ನೇಪಾಳಿಯನ್ಸ್ಗಳು ಜಾಸ್ತಿ ಜನ ಬಂದು ಇವ್ರೇ ಈ ಚಾಕುವಲ್ಲಿ ಚುಚ್ಕೊಳೋದು. 5-6 ಜನ ಒಬ್ಬ ಹುಡುಗನಿಗೆ ಚಾಕುವಲ್ಲಿ ಎಲ್ಲ ಹೊಡೆದ್ಬಿಟ್ಟವ್ರು. ವಿಧಾನಸೌಧ ಹತ್ರ ಡ್ಯೂಟಿ ಮಾಡ್ತಾ ಇದ್ದೀರಲ್ಲ, ತುಂಬಾ ಚಾಲೆಂಜಸ್ ಆಗೋದೇನು ಸರ್? ಅದೆಂತದೋ ಒಳ್ಳೆ ಗುಜರಿ ತರ ಹೆಲ್ಮೆಟ್ ಹಾಕೊಂಡು ಪಿಂಗನ್ ತರ ಓಡಾಡೋದು. ನಿಮಗೊಂದು ಅವಕಾಶ ಸಿಕ್ಕಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಕೂತು ಯಾವ್ದಾದ್ರು ವಿಷಯದ ಬಗ್ಗೆ ಚರ್ಚೆ ಮಾಡೋ ಅವಕಾಶ ಸಿಕ್ಕಿದ್ರೆ ನೀವು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀರಾ? ಇದು ದಾವಣಗೆರೆಗೆ ಹೋಗ್ಬೇಕಾಯ್ತು, ಅವ್ರು ತಂದು ಇಲ್ಲಿಗೆ ಮಾಡಿರೋದು. ಓಟ್ ಹಾಕಿಸ್ಕೊಳಕ್ ಮಾತ್ರ ನಮಗೆ ಕಾಲಿ ಬೀಳ್ತಾರೆ, ಅವ್ರು ಗೆದ್ದ ಮೇಲೆ ನಾವೇ ಅವ್ರ ಕಾಲಿಡಬೇಕು. ಇದು ಸಮಸ್ಯೆ. ಬೆಂಗಳೂರಲ್ಲಿರುವಂತಹ ಮೋಸ್ಟ್ ಐಕಾನಿಕ್ ಗವರ್ಮೆಂಟ್ ಬಿಲ್ಡಿಂಗ್ ಇದು ವಿಧಾನಸೌಧ. ಇಲ್ಲಿಗೆ ಬಂದಿದ್ದೀವಿ ನಾವು. ಬಟ್ ಇಲ್ಲಿ ಬಂದಿರೋ ಟೂರಿಸ್ಟ್ ವಿಧಾನಸೌಧದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಕೇಳೋಣ, ಅವರಿಗೆ ಕೇಳೋಣ ಬನ್ನಿ. ಟೂರಿಸ್ಟ್ ತುಂಬಾ ಜನ ಇಲ್ಲಿ ಬರ್ತಾರೆ, ಅವರನ್ನ ಇಲ್ಲಿ ಬಿಟ್ಟು ಹೋಗೋದೇ ಹೆಚ್ಚು ಆಟೋದವರು. ಇಲ್ಲೊಬ್ರು ಆಟೋ ಡ್ರೈವರ್ ಇದ್ದಾರೆ. ವಿಧಾನಸೌಧಕ್ಕೆ ನೀವ್ ಎಷ್ಟು ಟ್ರಿಪ್ ಹಾಕ್ತೀರಾ ಡೈಲಿ? ಯಾವಾಗ ಒಂದ್ಸಲ ಬರ್ತಾ ಇರ್ತೀವಿ ಮೇಡಮ್. ನಾವೆಲ್ಲ ಆನ್ಲೈನ್ ಓಡಿಸೋದು, ಓಲಾ, ಊಬರ್, ರ್ಯಾಪಿಡೋ. ಯಾವಾಗ ಒಂದ್ಸಲ ಬರ್ತಾ ಇರ್ತೀವಿ ಇಲ್ಲಿ ಅಷ್ಟೇ. ಓಕೆ, ಇದೆಲ್ಲ ಆನ್ಲೈನ್. ಓಕೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈಗ ವಿಧಾನಸೌಧದ ಬಗ್ಗೆ ಏನ್ ಗೊತ್ತಿದೆ ಸರ್ ನಿಮಗೆ? ಬಿಲ್ಡಿಂಗ್ ಬಗ್ಗೆ ಏನಿಲ್ಲ ಮೇಡಮ್, ಒಳಗಡೆ ಸಿಎಂ ಇರ್ತಾರೆ, ನಮ್ ರಾಜಾ ಹುಲಿ. ನಮ್ ರಾಜಾ ಹುಲಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವರು ನಮ್ ಸಿದ್ದರಾಮಯ್ಯ ಸರ್ ರಾಜಾ ಹುಲಿ ಅವ್ರು ಇರ್ತಾರೆ. ಪಾರ್ಲಿಮೆಂಟ್ ನಡೀತಿದೆ, ಅಷ್ಟೊಂದು ಗೊತ್ತಿದೆ ಮೇಡಮ್, ಬೇರೆ ಏನು ಗೊತ್ತಿಲ್ಲ ನಂಗೆ. ಪರವಾಗಿಲ್ಲ. ನಿಮಗೊಂದು ಅವಕಾಶ ಸಿಕ್ಕಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಕೂತು ಯಾವ್ದಾದ್ರು ವಿಷಯದ ಬಗ್ಗೆ ಚರ್ಚೆ ಮಾಡೋ ಅವಕಾಶ ಸಿಕ್ಕಿದ್ರೆ ನೀವು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀರಾ? ಇದು ಆಕ್ಚುಲಿ ಚೆನ್ನಾಗಿರೋದು. ನಾನಾ ಫಸ್ಟ್ ಕ್ಲೀನಿಂಗು, ಗಿಡದು ಗಿಡ ಬೆಳೆಸಬೇಕು, ಪರಿಸರ ಉಳಿಸಬೇಕು. ಹೌದು. ಓಕೆ, ಥ್ಯಾಂಕ್ ಯು ಸರ್. ಮೋಸ್ಟ್ ವೆಲ್ಕಮ್ ಮೇಡಮ್. ನಮಸ್ತೆ. ನೀವು ಉತ್ತರ ಕರ್ನಾಟಕದವರ ಮತ್ತೆ ತುಮಕೂರಿಂದ ಬಂದಿದ್ದೀರಾ? ಓಕೆ, ಒಂದೆರಡು ಪ್ರಶ್ನೆ ಕೇಳ್ತೀನಿ. ನೀವು ವಿಧಾನಸೌಧ ನೋಡಕ್ ಬಂದ್ರೆ ಇವತ್ತು? ಓಕೆ, ಇದೇ ಫಸ್ಟ್ ಟೈಮಾ? ಹಾಗಾದ್ರೆ ನಿಮಗೆ ಇತಿಹಾಸ ಸ್ವಲ್ಪ ಗೊತ್ತಿರುತ್ತೆ. ಸರಿ, ಗೊತ್ತಿರುತ್ತೆ. ಸರ್ ತಗೊಳ್ಳಿ ಸರ್ ಮೈಕ್. ಓಕೆ ಸರ್, ಸ್ವಲ್ಪ ಹೇಳಿ. ಯಾಕಂದ್ರೆ ಇಲ್ಲಿ ಬರೋ ಟೂರಿಸ್ಟ್ ತುಂಬಾ ಜನ ತಿಳ್ಕೊಂಡ್ ಬಂದಿರಲ್ಲ, ಸುಮ್ನೆ ಬಂದು ಒಂದು ಫೋಟೋ ಹೊಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ಉದ್ದೇಶ ಏನಂದ್ರೆ ಕರ್ನಾಟಕದ ಬಹಳ ಅತ್ಯಮೂಲ್ಯವಾದ ಬಿಲ್ಡಿಂಗ್ ಇದು. ನಾವು ಆಯ್ಕೆ ಮಾಡಿ ಕಳ್ಸಿದಂತ ರಾಜಕಾರಣಿಗಳು ಇಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಿರೋರು. ದಾವಣಗೆರೆಗೆ ಹೋಗ್ಬೇಕಾಗಿತ್ತು, ನಮ್ ಬೆಂಗಳೂರಿಗೆ ಕೆಂಗಲ್ ಹನುಮಂತಯ್ಯವರು ಮಾಡಿರೋದು. ಇದು ಕೆಂಗಲ್ ಹನುಮಂತಯ್ಯವರು ಕಟ್ಟಿರೋದು. ಇದು ಯಾರು ಕಟ್ಟಿಲ್ಲ. ಯಾವ್ದಾನ ಒಂದೇ ಒಂದು ಬಿಲ್ಡಿಂಗ್ ನೋಡಿದಿರಾ ಇತಿಹಾಸದಲ್ಲಿ? ಇದೇ ಫಸ್ಟ್. ಇದು ದಾವಣಗೆರೆಗೆ ಹೋಗ್ಬೇಕಾಯ್ತು, ಅವ್ರು ತಂದು ಇಲ್ಲಿಗೆ ಮಾಡಿರೋದು. ಓ, ಇದು ನಮಗೆ ಗೊತ್ತಿರ್ಲಿಲ್ಲ. ನಿಮಗೆ ಏನಾದ್ರು ಇದ್ರ ಬಗ್ಗೆ ಗೊತ್ತಿದೆಯಾ? ಕಾಮೆಂಟ್ ಅಲ್ಲಿ ಹೇಳಿ. ದಾವಣಗೆರೆ ಸೆಂಟ್ರು, ನಮ್ಮ ರಾಜ್ಯದ ಸೆಂಟ್ರು ದಾವಣಗೆರೆ. ಬಟ್ ಇದು ಇಲ್ಲಿಗೆ ತಂದು ಮಾಡೋರು ಕೆಂಗಲ್ ಹನುಮಂತಯ್ಯವರು. ನೀವು ತುಮಕೂರವರು? ತುಮಕೂರವರು. ಇವತ್ತು ವಿಧಾನಸೌಧ ನೋಡಕ್ ಬಂದಿದ್ದೀರಾ? ನೋಡಕ್ಕೆ ನಮ್ಮ ಹುಡುಗರು ನೋಡ್ಬೇಕು ಅಂದ್ರು, ನೋಡಕ್ಕೆ ಕರ್ಕೊಂಡು. ಓಕೆ, ನಿಮಗೆ ಗೊತ್ತಿತ್ತಾ ಇತಿಹಾಸ? ಇದನ್ನ ಲೈಕ್ ಜೈಲಲ್ಲಿರೋ ಪೀಪಲ್ಸ್ ಕಟ್ಟಿದ್ರು, ಕನ್ಸ್ಟ್ರಕ್ಟ್ ಮಾಡಿದ್ರು ಅನ್ನೋದೊಂದು ಗೊತ್ತಿತ್ತು ಅಷ್ಟೇ. ಅದ್ರ ವೆರಿ ನೈಸ್. ಕನ್ಸ್ಟ್ರಕ್ಷನ್ ಮಾಡುವಾಗ ಜೈಲಲ್ಲಿರೋ ಅಲ್ಲ, ಕಳ್ಳರು ಅಂದ್ರೆ ಒಂದ್ ಲೆಕ್ಕದಲ್ಲಿ ಕಳ್ಳರು ಅಂದ್ರೆ ಯಾರು ಭ್ರಷ್ಟಾಚಾರ ಮಾಡ್ತಿದಾರೆ ಅವರಿಗೆ ಕಳ್ಳರು ಅಂತ ಹೇಳ್ತಾರೆ. ಅದು ಆಯ್ತಾ, ಅದ್ ಬೇರೆ ವಿಚಾರ. ಮತ್ತೆ ಬೇರೆ ಏನ್ ಗೊತ್ತಿದೆ ನಿಮಗೆ? ಏನು ಗೊತ್ತಿಲ್ಲ. ಕೆಂಗಲ್ ಹನುಮಂತಯ್ಯ ಕಟ್ಸಿದ್ರು ಅಷ್ಟೇ ಗೊತ್ತಿಲ್ಲ. ಸ್ಟೂಡೆಂಟ್ ಫೈನಲ್ BCA. ಬಂದಿರೋರು ತಿಳ್ಕೊಂಡ್ ಬರೋದಕ್ಕಿಂತ ಬರೀ ಫೋಟೋ ಶೂಟಿಗೋಸ್ಕರ ಬರ್ತಾ ಇದಾರೆ ಅಂತ ನನ್ನ ಅನಿಸಿಕೆ ಅಲ್ವಾ? ಅದಕ್ಕೆ ಬೇರೆನೇ ಇದಾವೆ ಪ್ಲೇಸ್, ಇಲ್ಲೇ ಆಗ್ಬೇಕಂತ ಏನಿಲ್ಲ. ಅಥವಾ ಏನಾನ ಸಮಸ್ಯೆ ಹೇಳ್ಕೊಳ್ಳೋದಾಗ್ಲಿ, ಏನಾನ ಕೇಳೋದಾಗ್ಲಿ, ಅದ್ ವಿಚಾರ ಆದ್ರೆ ಓಕೆ. ಇದು ಫೋಟೋ ಶೂಟಿಂಗ್ ಬಿಲ್ಡಿಂಗ್ ಮಾಡ್ಕೊಂಡಿರೋದೇ ನಂಗೂ ಬೇಜಾರ ಇದೆ. ಓಕೆ, ಇವಾಗ ಒಂದು ದಿನಕ್ಕೆ ನೀವೇನಾದ್ರೂ ಅಸೆಂಬ್ಲಿಯಲ್ಲಿ ಕೂತು ಯಾವ್ದೋ ಒಂದು ವಿಷಯದ ಬಗ್ಗೆ ಮಾತಾಡೋದಾದ್ರೆ ನೀವು ಯಾವ ವಿಷಯ? ಹೆಣ್ಮಕ್ಳು ರಕ್ಷಣೆ ಬಗ್ಗೆ ಮಾತಾಡ್ತೇನೆ. ಹೆಣ್ಮಕ್ಳು ರಕ್ಷಣೆ. ಈಗ ಆಲ್ರೆಡಿ ರಕ್ಷಣೆ ಮಾಡ್ತಾ ಇದಾರೆ, ಬೇರೆ ವ್ಯವಸ್ಥೆ ಇದೆ. ಎಲ್ಲೋ ಒಂದ್ ಕಡೆ ಸೀಮಿತ ಆಗಿದೆ ಅಂತ ನನ್ನ ಅನಿಸಿಕೆ. ಎಲ್ಲಾ ಕಡೆ ಆಗಿಲ್ಲ, ಹಳ್ಳಿ ಕಡೆ ಬಂದೇ ಇಲ್ಲ. ಎಲ್ಲ ಒಂದ್ ತೋರಿಕೆಗೋ ಇನ್ನೇನೋ ಮಾಡಿದಾರೆ ಅಂತ ಅನಿಸ್ತಾ ಇದೆ. ಪೂರ್ತಿ ಆಗಿಲ್ಲ ಅಂತ. ನಾಗರಿಕತೆನೇ ಕಮ್ಮಿ ಅನಿಸ್ತಾ ಇದೆ, ಸಿವಿಲೈಸೇಷನ್ ಕಮ್ಮಿ. ಏನ್ ಬೆಟರ್ ಮಾಡಬಹುದು? ಮೇ ಬಿ ಇದನ್ನ ಯಾರಾದ್ರೂ ಪೊಲೀಸ್ ಸಿಸ್ಟಮ್ ನೋಡ್ತಾ ಇದ್ರೆ, ಪೊಲೀಸರು ನೋಡಿದ್ರೆ ಅವರಿಗೂ ಒಂದು ಫೀಡ್ಬ್ಯಾಕ್ ಕೊಟ್ಟಂಗೆ ರಕ್ಷಣೆ ಏನ್ ಮಾಡಬಹುದು ಅಂದ್ರೆ, ಒಂದ್ ದೂರ ಬಂದ ತಕ್ಷಣ ಅದಕ್ಕೆ ರಿಯಾಕ್ಷನ್ ತಗೊಳ್ಳೋದು ಮುಖ್ಯ. ಯಾವ್ದೇ ಕೇಸಸ್ ಬಂದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದು ಮುಖ್ಯ ಅನ್ನಿಸ್ತಾ ಐತೆ. ಅಂದ್ರೆ ಇವ್ರದ್ದೇನು ಹಳ್ಳಿ ಜನ ಅನ್ನೋದೊಂದು ಬಿಟ್ಕೊಡ್ತಾರೆ, ಯಾರನ್ನೋ ಪೊಲಿಟಿಷಿಯನ್ ಬೇಗ ಆಕ್ಷನ್ ತಗೋತಾರೆ. ಹಳ್ಳಿ ಜನಕ್ಕೂ ಸ್ವಲ್ಪ ಪ್ರಾವೀಣ್ಯತೆ ಕೊಡ್ಬೇಕು ಅಂತ ಅನ್ನಿಸ್ತಾ ಇದೆ. ಮೋಸ್ಟ್ ಎಜುಕೇಶನ್ ಕೊಟ್ಟಿಲ್ಲ, ಎಲ್ಲ ಫ್ರೀ ಕೊಟ್ಟಿದ್ರೆ, ಬಟ್ ಎಜುಕೇಶನ್ ಎಲ್ಲ ಕಾಸ್ಟ್ ಜಾಸ್ತಿ ಮಾಡ್ತಿರ್ತಾರೆ. ಎಜುಕೇಶನ್ ಜಾಸ್ತಿ ಫ್ರೀ ಬಸ್ಸಸ್ ಕೊಡಬಹುದು, ಎಜುಕೇಶನ್ ಕೊಡ್ಬೋದಿತ್ತು, ಫ್ರೀ ಮೆಡಿಸಿನ್ಸ್ ಕೊಡ್ಬೋದಿತ್ತು. ಅದೇ ಅವರು ಬಸ್ ಇದರಿಂದ ಫ್ರೀ ಬಸ್ ಆಗಿರೋ ಕಾರಣ ಇಷ್ಟೊಂದು ಜಾಸ್ತಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ.
ವೆರಿ ನೈಸ್, ಸೂಪರ್ ಆಗಿ ಹೇಳಿದ್ರಿ. ಫ್ರೀ ಬಸ್ ಇರೋ ಕಾರಣನೇ ಇಷ್ಟೊಂದು ಜನ ಇಲ್ಲಿ ತುಂಬಿರೋದು. ಅಟ್ಲೀಸ್ಟ್ ಕಾಸು ಕೊಟ್ಟು ಬರೋದಾಗಿರೋ ಸ್ವಲ್ಪ ಯೋಚನೆ ಮಾಡೋರು, ಅಲ್ಲಿಂದ ಇಲ್ಲಿಗೆ ಹೋಗೋದು ಹೆಂಗೆ, ಅದಕ್ಕೆ ಬೇರೆ ಹಾಕೋಣ ಅಂತ. ಫ್ರೀ ಇರೋ ಕಾರಣಕ್ಕೆ ಎಲ್ಲ ಬಂದು ಹಿಂಗೆ ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗ್ತಿದ್ವಿ. ಈಗ ನನ್ನ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಒಂದಿನ ಅಸೆಂಬ್ಲಿಯಲ್ಲಿ ನೀವು ಕೂತ್ರೆ ಯಾವ ವಿಷಯದ ಬಗ್ಗೆ ನೀವು ಮಾತಾಡ್ತೀರಾ ಅಂತ. ಹಾ, ಆದ್ರೆ ನೀವ್ ಇವಾಗ್ಲೂ ಕೂಡ ಮಾತಾಡ್ಬೋದು. ಯಾವಾಗ ಅಂದ್ರೆ, ಯಾವಾಗೆಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಸಭೆಗಳು ಬರುತ್ತೆ ಅಲ್ಲೂ ಮಾತಾಡ್ಬೋದು. ಆಮೇಲೆ ಎಲೆಕ್ಷನ್ ಬರುತ್ತಲ್ಲ, ವೋಟ್ ಟೈಮಲ್ಲಿ ಅದು ಓಟ್ ಹಾಕಿಸ್ಕೊಳಕ್ ಮಾತ್ರ ನಮಗೆ ಖಾಲಿ ಬೀಳ್ತಾರೆ. ಅವ್ರು ಗೆದ್ದ ಮೇಲೆ ನಾವೇ ಅವ್ರ ಕಾಲು ಹಿಡಿಬೇಕು, ಇದು ಸಮಸ್ಯೆ. ಖಾಲಿ ಬೇಕಾದ್ರೂ ಬೀಳ್ತಾರೆ ಓಟ್ ತಗೊಳ್ಳೋವಾಗ. ಓಟ್ ತಗೊಂಡಾದ್ಮೇಲೆ ನಾವೇ ಅವ್ರ ಕಾಲು ಹಿಡಿಬೇಕು. ಯಪ್ಪ ನಮ್ಮ ಸಮಸ್ಯೆ ಕೇಳ್ರಿ, ಅಟ್ಲೀಸ್ಟ್ ಆಲಿಸ್ಕೊಳ್ಳಿ ಅಂತನಾದ್ರೂ ನಾವೇ ಖಾಲಿ ಬೀಳ್ಬೇಕು. ಇದು ಆಗಿರೋ ಪರಿಸ್ಥಿತಿ. ಅದಂತೂ ಯಾವತ್ತೂ ಸುಧಾರಿಸಿಲ್ಲ. ನೀವು ಎಷ್ಟು ಸಲ ಇಲ್ಲಿ ವಿಧಾನಸೌಧ ನೋಡಕ್ ಬಂದಿದ್ದೀರಾ? ಇದು 3-4 ಸತಿ ಬಂದಿದ್ದೀನಿ, ಒಳಗಡೆ ಎಂದೂ ಹೋಗಿಲ್ಲ. ಇದೇ ಪ್ಲೇಸ್ ಇದೇ ಇದು ನೋಡೋದು, ಮನೆಗೆ ಹೋಗೋದು. ಅಲ್ಲ, ಒಳಗ್ ಹೋಗಕ್ ಬಿಡಲ್ಲ, ಯಾಕಂದ್ರೆ ಬೇರೆ ಬೇರೆ ಸೇಫ್ಟಿ ಕಾರಣ ಅದು ಇದು ಅಂತ. ಇಲ್ಲ, ಪಬ್ಲಿಕ್ ಸಮಸ್ಯೆ ಹೇಳ್ಕೊಳಕ್ ಇರುವಂತ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ಬಿಟ್ರೆ ಇಲ್ಲಿ ತನಕ ದೂರ ಬರೋದು ಇಲ್ಲ. ಏನ್ ಗೊತ್ತಾ, ವೋಟರ್ ಅನ್ನೋದಕ್ಕಿಂತ ಗ್ರಾಮ ಪಂಚಾಯತಿ ಸಭೆಗಳಿಗೆ ಜನಸಾಮಾನ್ಯರನ್ನು ಕರಿಬೇಕು. ಬರೀ ಆಯ್ಕೆಯಾಗಿರೋರು, ಬರೀ ಸದಸ್ಯರನ್ನ ಕರೆಯೋದಕ್ಕಿಲ್ಲ, ಜನನೂ ಕರೀಲಿ. ಅವ್ರ ಸಮಸ್ಯೆ ಹೇಳ್ಕೊತಾರಲ್ವಾ. ಬರೀ ಮೆಂಬರ್ಸ್ ಮಾತ್ರ ಕರೆದ್ರೆ ಏನ್ ಪ್ರಯೋಜನ? ಅವ್ರಿಗೇನ್ ಗೊತ್ತಿರುತ್ತೆ ಅಂತ ಕರೀತಾರೆ. ಈ ವಿಷಯ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಗ್ರಾಮ ಸಭೆಯಲ್ಲಿ ಎಲ್ಲರೂ ಹೋಗ್ಬೇಕಂತ ಇರುತ್ತೆ. ಆದ್ರೆ ಅಲ್ಲಿ ಮತ್ತೆ ಏನ್ ರಾಜಕೀಯ ನಡೆಯುತ್ತೆ ಗೊತ್ತಿಲ್ಲ. ಬಟ್ ಗ್ರಾಮ ಸಭೆಯಲ್ಲಿ ಎಲ್ಲರೂ ಹೋಗ್ಬೇಕು. ಕರೆಯೋದು ಯಾರು, ಅದು ಯಾವತ್ತು ನಡೆಯುತ್ತೆ ಅನ್ನೋದೇ ಗೊತ್ತಿಲ್ವೇ? ಮೇನ್ ಪಾಯಿಂಟ್ ಅದೇ ಅಲ್ವಾ. ಮೇನ್ ಸಭೆ ಯಾವಾಗ ಕರೀತಾರೆ ಅಂತ ಹೋದ್ರೆ ನಮ್ಮ ಆಲೋಚನೆ ಅನಿಸಿಕೆ ಏನೈತೆ, ನಮ್ಮ ಯೋಚನೆಗಳನ್ನ ಹೇಳ್ಬೋದು. ಇಲ್ಲ ನಮ್ಗೆ ಇದು ಬೇಕು ಅಂತನಾದ್ರೂ ಕೇಳ್ಬೋದು. ಕೇಳೋಕ್ಕೆ ಅವಕಾಶ ಇಲ್ಲ ಅಂದ್ರೆ ಅವ್ರ ಮುಂದೆ ನಾವ್ ಏನ್ ಮುಂದಿಡೋದು? ಎಲೆಕ್ಷನ್ ದಿನ ಬರ್ತಾರೆ, ಏನೋ ಕೇಳ್ತಾರೆ, ಹೋಗ್ತಾರೆ. ಏನೇನ್ ಸ್ಕೀಮ್ಸ್ ಇದೆ ಅದ್ರ ಇನ್ಫಾರ್ಮೇಶನ್ಸ್ ನಮಗೆ ಗೊತ್ತೇ ಆಗಲ್ಲ. ಬರೀ ಅವ್ರವ್ರದ್ದೇ ನಡೀತೈತೆ, ಅವ್ರವ್ರ ಆಯ್ಕೆ ಮಾಡ್ಕೋತಾರೆ, ಅವ್ರವ್ರೆ ಹೋಗ್ತಾರೆ. ಮತ್ತೆ ಅದೇ ಕಂಬೇಕು ಅಷ್ಟೇ, ಇನ್ನೇನು ಇಲ್ಲ. ಒಂದ್ ವಿಚಾರ ಅಂತೂ ಗೊತ್ತಾಯ್ತು, ದಂಡ ತಗೊಂಡ್ ಬಿಟ್ರಿ ಇನ್ನೇನು ಆಗಲ್ಲ. ಅದಂತೂ ನಿಜ. ಚರಂಡಿ ಅಲ್ಲೇ ಬಿದ್ದಿರುತ್ತೆ. ಯಾವತ್ತೋ ಮಾಡ್ಸಕ್ ಇವತ್ತೇ ಕಲ್ಲು ತುಂಡಿ ಹೊಡ್ಸಿರ್ತಾರೆ. ಅದೊಂದು ಮಾತ್ರ ನಿಜ ಹಳ್ಳಿಗಡೆ. ಬಟ್ ಖುಷಿ ಆಯ್ತು ಇಷ್ಟು ವಿಚಾರ ಇಟ್ಕೊಂಡಿದ್ದೀರಾ. ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ? ಸೂಪರ್, ಒಳ್ಳೆ ಮಾಹಿತಿ ಇದೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಮಾತಾಡಿದ್ದಕ್ಕೆ. ಓಕೆ, ವಿಧಾನಸೌಧ ಹತ್ರ ಡ್ಯೂಟಿ ಮಾಡ್ತಾ ಇದ್ದೀರಲ್ಲ, ತುಂಬಾ ಚಾಲೆಂಜಸ್ ಆಗೋದೇನು ಸರ್? ಮೇಡಮ್ನವ್ರೆ, ನಮಗೆ ಡ್ಯೂಟಿ ಮಾಡೋದೇನು ಕಷ್ಟ ಅಂತ ಅನ್ಸಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಜನ ಅಪಾಯಿಂಟ್ ಇಲ್ದಾನೆ, ಸಂಬಳ ಇಲ್ದಿಲ್ದಾನೆ ಸಾಯ್ತವ್ರೆ. ನಮಗೆ ಗೌರ್ಮೆಂಟ್ ಕೈ ತುಂಬ ಸಂಬಳ, ಹೊಟ್ಟೆ ತುಂಬ ಇದು ಮಾಡ್ತೀವಿ. ಆದ ಕಾರಣ ಡ್ಯೂಟಿ ಮಾಡೋದಕ್ಕೆ ನಮಗೆ ಬೇಜಾರೇನಿಲ್ಲ. ಇಲ್ಲಿ ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಎನಿ ಸ್ಯಾಟರ್ಡೆ, ಎನಿ 4 ಸ್ಯಾಟರ್ಡೆ, ಎನಿ ಸಂಡೇ, ಎನಿ ಗೌರ್ಮೆಂಟ್ ಹಾಲಿಡೇ, ಇಲ್ಲಿ ಏನು ಮಾಡ್ತಾರೆ, ನೇಪಾಳಿಯನ್ಸ್ಗಳು ಜಾಸ್ತಿ ಜನ ಬಂದು ಇವರೇ ಈ ಚಾಕುವಲ್ಲಿ ಚುಚ್ಕೊಳೋದು, ಆಮೇಲೆ ಹೆಲ್ಮೆಟ್ಗಳಲ್ಲೇ ಹೊಡೆದಾಡ್ಕೊಳೋದು, ಆ ಹುಡುಗಿದಿರ ಮಾತಿಗೆ ಹೊಡೆದಾಡ್ಕೊಳೋದು, ಅದು ವಾಟ್ಸಪ್ಪಲ್ಲಿ ಬಿಡೋದು, ಟ್ವಿಟ್ಟರಲ್ಲಿ ಬಿಡೋದು, ಇದೇ ಅವ್ರದ್ದು. ಇದು ಒಂದು ಸಲ ಆ ಥರ ಆಯ್ತು ಅಂದ್ರೆ ಒಂದೇ ಸಲ ಹಿಂಗೆ 100 ಜನ ಹೆಲ್ಮೆಟ್ ಅಲ್ಲಿ ಹೊಡೆದಾಡ್ಕೊಂಡ್ರು. ಅಲ್ಲಿ ಇಲ್ಲಿ ಗಲಾಟೆ ಆಗಿದೆ ಗೋಪಾಲ್ಗೌಡ ಸರ್ಕಲ್ ಅಲ್ಲಿ ಸುಮಾರು 1-2 ತಿಂಗಳ ಮುಂಚೆ. ಮೇಡಮ್ನವ್ರೆ, ಇಡೀ ನಮ್ಮ ಡಿಸ್ಟಿಕ್ ಫುಲ್ ಅಲ್ಲ, ಇಡೀ ನಮ್ಮ ಕೇಂದ್ರ ವಿಭಾಗದ ಕ್ರೈಮ್ ಅವರು, ಸಬ್ ಇನ್ಸ್ಪೆಕ್ಟರ್ ಎಲ್ಲ 3 ದಿನ ಅವರು ಮನೆಗಿಲ್ದಂಗೆ ಹೋಗಿ ಎಲ್ಲಾನು ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಕಳಿಸ್ತಾರೆ. ಅವ್ರು ಗಲಾಟೆ ಮಾಡಿದ ಉದ್ದೇಶ ಗೊತ್ತಿಲ್ಲ, ಸುಮ್ನೆ ಹಂಗೆ ಗುಂಪಲ್ಲಿ ಅವ್ರಾಗ ಅವ್ರೆ ಹೊಡೆದಾಡ್ಕೊಳೋದು. ನೋಡಿ, ಹಿಂಗೆ ಒಬ್ಬ ಏನ್ ಮಾಡವನು, ಇಲ್ಲೇನೆ 5-6 ಜನ ಒಬ್ಬ ಹುಡುಗನಿಗೆ ಚಾಕುವಲ್ಲಿ ಎಲ್ಲ ಹೊಡೆದ್ಬಿಟ್ಟವ್ರು. ಹೌದಾ? ಅದೆಲ್ಲ ಟ್ವಿಟ್ಟರ್ ಅಲ್ಲಿ ವಿಡಿಯೋದಲ್ಲಿ ಬಂದಿದ್ಗೆ ಅವೆಲ್ಲ ಹಿಡಿದು FIR ಆಗಿ ಅವ್ರನ್ನೆಲ್ಲ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಅವ್ರಿಗೆಲ್ಲ ಜೇಸಿ ಆಯ್ತು. ನೋಡಿ, ಇವಾಗ ಬೇರೆ ನಮ್ಮ ಹಿಂದೂಗಳು ಬರ್ತಾರೆ, ಏನು ತರಲೆ ಮಾಡಲ್ಲ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅವರು ಬಂದು ನೋಡ್ಕೊಳ್ಳಿ ಹೋಗ್ಲಿ. ಈ ಬರೇ ಅವ್ರ ಅದೇನ್ ಸೋಕಿನೋ ಬರೇ ವಿಡಿಯೋ ಮಾಡೋದು, ಕಿತ್ತಾಡ್ಕೊಳೋದು. ಫ್ರೆಂಡ್ ತರ ಇರ್ತಾರೆ, ಕಿತ್ತಾಡ್ಕೊಂತಾರೆ. ನಂಗೆ ಅನ್ಸುತ್ತೆ ರೀಲ್ಸ್ ಅದು ಎಲ್ಲ ಮಾಡ್ಕೊಂಡು ರೀಲ್ಸ್ ಇದೆಲ್ಲ ಮಾಡ್ತಾರೆ. ಆ ಟೈಮಲ್ಲಿ ಏನೋ ಜಗಳಗಳು. ಅದಕ್ಕೆ ನಾವೇನ್ ಮಾಡ್ತೀವಿ, ಲೈಟಿಂಗ್ ಇವೆಲ್ಲ ಹಾಕಿದಾಗ ಹೆಚ್ಚಿಗೆ ಜನ, ಸುಮಾರು ಒಂದು 50 ಜನದ ಮೇಲೆ ಪೊಲೀಸ್ನವ್ರು ಡ್ಯೂಟಿ ಹಾಕಿದ್ದೀವಿ. ಹೌದು, ನಾನು ನೋಡಿದೆ ಸರ್, ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಸೋಣ ಅಂತ ಮಾತಾಡ್ತಾ ಇದ್ದೀನಿ. ಯಾಕೆ ಇಷ್ಟು ಪೊಲೀಸರು ಇದ್ದಾರೆ ಅಂತ. ನಮಗೆ ನೇಪಾಳಿ ಅಷ್ಟೇ ಒಂದು ಬಹಳ ತಲೆನೋವು. ನಾನು ಹಿಂದಿಯಲ್ಲೂ ಅದನ್ನ ಕನ್ವಿನ್ಸ್ ಮಾಡ್ಬಿಡ್ತೀನಿ. एक्चुअली सर ये बता रहे हैं कि विधानसौधा दूसरे स्टेट से या दूसरे कंट्री से आ रहे हैं, देख रहे हैं, लेकिन यहाँ पे थोड़ा मतलब रील्स बनाने के चक्कर में एक दूसरे के साथ झगड़ा कर रहे हैं और वो झगड़ा बहुत बड़ा हो रहा है. उससे यहाँ के पब्लिक को भी प्रॉब्लम हो रहा है. तो प्लीज़ आप आओ, देखो, और ये सब मतलब मत करो तो अच्छा है. प्लीज़ अंडरस्टैंड, हम आपको मत आओ ऐसा नहीं बोल रहे हैं. आओ, जैसे सब लोग देख रहे हैं आप देख के जाओ. ಯಾರೇ ಆಗಲಿ ಬರಲಿ,
ನಿಷ್ಠೆಯಿಂದ ನೋಡ್ಕೊಳ್ಳಿ, ಫೋಟೋ ತಕ್ಕೊಳ್ಳಿ, ಹೋಗ್ಲಿ. ನಾವು ಅದಕ್ಕೇನು ಅಭ್ಯಂತರ ಇಲ್ಲ. ಬರೋದು, ರೀಲ್ಸ್ ಮಾಡೋದು, ಅದೆಂಥದೋ ಒಳ್ಳೆ ಗುಜರಿ ಥರ ಹೆಲ್ಮೆಟ್ ಹಾಕ್ಕೊಂಡು ಪಿಂಗನ್ ಥರ ಓಡಾಡೋದು, ತಿರ್ಗಾ ಹುಡುಗಿರೇ ಹೊಡೆದಾಡ್ಕೊಂಡು ಜುಟ್ ಇಟ್ಕೊಂಡು. मैं नेपाल भी गई हूँ, नेपाल में ट्रैवल करी हूँ, लेकिन आप यहाँ आ रहे हैं तो आप हमारे गेस्ट हैं, तो आप यहाँ पे आ रहे हैं तो प्लीज़ थोड़ा अपने बिहेवियर के ऊपर, आपके दोस्त कोई भी ऐसे हैं कर रहे हैं तो उनको ज़रूर बताना. कोई एक दो करेगा तो पूरा कंट्री को नाम खराब आएगा. तो प्लीज़ कीप दिस इन माइंಡ್ ಆ್ಯಂಡ್ ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಓಕೆ ಸರ್, ನನ್ನ ಕೆಲಸ ಮಾತಾಡ್ಸೋದೆ. ನಿಮಗೊಂದು ಪ್ರಶ್ನೆ, ಎಷ್ಟು ವರ್ಷದಿಂದ ನೀವು ಇಲ್ಲಿ ಫೋಟೋಗ್ರಾಫರ್ ಆಗಿದ್ದೀರಾ? ನಾವು ಒಂದು 30 ವರ್ಷ ಆಯ್ತು ಮೇಡಮ್. 30 ವರ್ಷ. ಹೌದು. 30 ವರ್ಷದಲ್ಲಿ ವಿಧಾನಸೌಧದ ಈ ಆವರಣದಲ್ಲಿ ಆಗಿರುವಂತ ಬದಲಾವಣೆಗಳೇನಿರ್ಬೋದು? ಬದಲಾವಣೆ ತುಂಬಾ ಆಗಿದೆ ಮೇಡಮ್. ಮುಂಚೆ ತರ ಫ್ರೀ ಇಲ್ಲ ಇಲ್ಲಿ ವಿಧಾನಸೌಧ. ಈಗ SM ಕೃಷ್ಣ ಕಾಲದಲ್ಲಿ ಇದೆಲ್ಲ ಕಾಂಪೌಂಡ್ ಹಾಕ್ಸ್ಬಿಟ್ರು ಫುಲ್ಲು. ಗಲಾಟೆ ಅದು ಇದು ಅಂತಂದು ಎಲ್ಲ ಫುಲ್ ಬಿಗಿ ಮಾಡಿ ಚೆನ್ನಾಗಿ ಮಾಡಿದ್ರು, ಸಿಸ್ಟಮ್ ಮಾಡಿದ್ರು. ಮುಂಚೆ ಅಂದರೆ ಇಲ್ಲೇ ಎಂಟ್ರೆನ್ಸ್ ಇತ್ತು ಗೇಟು, ಇವಾಗಿಲ್ಲ, ಡೈರೆಕ್ಟು ಹೋಗಂಗಿಲ್ಲ. ಯಾರು MLA ನೋಡಬೇಕು ಅಂದ್ರೂ ಪರ್ಮಿಷನ್ ತೊಗೊಂಡು ಲೆಟ್ರ್ ತೊಗೊಂಡು ಹೋಗ್ಬೇಕು, ಆ ಥರ ಮಾಡಿದ್ದಾರೆ ಸಿಸ್ಟಮ್. ಮತ್ತೆ ಬೇರೆ ಬದಲಾವಣೆಗಳು? ಬೇರೆ ಬದಲಾವಣೆ ಯಾವುದಿಲ್ಲ ಮೇಡಮ್. ನಿಮ್ಮ ವ್ಯವಹಾರದಲ್ಲಿ ಅಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ? ನಮ್ಮ ಬಿಸ್ನೆಸ್ ಅಂದರೆ ಸ್ವಲ್ಪ ನಮಗೆ ವ್ಯಾಪಾರ ಏಟ್ ಬಿತ್ತು. ಮುಂಚೆ ಕ್ಯಾಮ್ರಕ್ಕೆ ಹೊಡೆದಾಡೋರು, ಫೋಟೋ ತೆಗ್ಸ್ಕೊಳಕ್ಕೆ ಹೊಡೆದಾಡೋರು. ಮೊಬೈಲ್ ಬಂದ ಮೇಲೆ ನಮಗೆ ಸ್ವಲ್ಪ ಕಮ್ಮಿ ಆಯಿತು. ಆದರೂ ಸ್ವಲ್ಪ ದೇವ್ರು ಹೆಂಗ ಜೀವನ ಸಾಗಿಸ್ತಾನೆ ಅಷ್ಟೇ, ನಡೀತಾ ಇದೆ. ಯಾಕಂದ್ರೆ ಕೆಲವರು ಫೋಟೋ ಇಷ್ಟಪಡೋರು ಇದ್ದಾರೆ, ಫೋಟೋನೇ ಬೇಕು ಇಲ್ಲ ಅಂತ ನಾನು ಹೇಳಲ್ಲ, ಇದಾರೆ ಮೇಡಮ್. ದಿನಕ್ಕೆ ಒಂದೆಷ್ಟು ಆಗ್ಬಿಡುತ್ತೆ ಸರ್ ಅಂದಾಜು? 1000 ಮಾಡ್ತೀವಿ, 1500 ಮಾಡ್ತೀವಿ, 2000 ಮಾಡ್ತೀವಿ, ಹೇಳಕ್ ಬರಲ್ಲ. ಪಬ್ಲಿಕ್ ಹೆಂಗ್ ಬರ್ತದೆ ಹಂಗೆ ವ್ಯಾಪಾರ. ಈಗ ವಿಧಾನಸೌಧದ ಇತಿಹಾಸದ ಬಗ್ಗೆ ಎಷ್ಟು ಗೊತ್ತಿದೆ ಸರ್? ಯಾರು ಕಟ್ಸಿರ್ಬೋದು? ಕೆಂಗಲ್ ಹನುಮಂತಯ್ಯರು ಕಟ್ಸಿದ್ರು. ನೆಹರು ಅವರು ದುಡ್ಡು ಕೊಟ್ರು ಇದಕ್ಕೆ ಕಟ್ಟಕ್ಕೆ. ಎಷ್ಟು ಖರ್ಚಾಗುತ್ತಾ ಕಟ್ಟಿ ನಾನು ಕೊಡ್ತೀನಿ ಅಂತ ನೆಹರು ಅವರು ಹೇಳಿದ್ರು, ಅವ್ರು ಕೊಟ್ಟಿದ್ದಾರೆ. ಕೆಂಗಲ್ ಹನುಮಂತಯ್ಯರ ಪ್ಲಾನ್ ಇದು. ಇಟ್ಕೆ ಅಂತೂ ಬಳಸಿಲ್ಲ ಕಟ್ಟುವಾಗ? ಇಟ್ಟಿಗೆ ಒಂದು ಬಳಸಿಲ್ಲ ಮೇಡಮ್, ಒಳಗೂ ಇಲ್ಲ ಹೊರಗೂ ಇಲ್ಲ. ಏನಿರ್ಬೋದು? ಇದೆಲ್ಲ ಸಿಮೆಂಟು, ಕಲ್ಲು, ಗ್ರಾನೈಟ್ಸ್ ಒಳಗಡೆ ಮಾತ್ರ. ಇದೆಲ್ಲ ಹೊರಗಡೆ ಎಲ್ಲ ಕಲ್ಲು, ಫುಲ್ ಕಲ್ಲು ಮೇಡಮ್. ಫುಲ್ ಕಲ್ಲಿಂದಾನೆ ಸಿಮೆಂಟ್ ಹಾಕಿ ಕಟ್ಟಿರೋದು. ಒಂದು ಇಟ್ಟಿಗೆನೂ ಬಳಸಿಲ್ಲ. ಓಕೆ, ನೈಸ್. ಓಕೆ, ಅಷ್ಟೇ ಮೇಡಮ್. ನಮಸ್ತೆ, ಕನ್ನಡದವರಲ್ವಾ? ಇಲ್ವಾ? ಕನ್ನಡ, ಹಿಂದಿ? ಕನ್ನಡನಾ? ಒಂದೆರಡು ಪ್ರಶ್ನೆ ಕೇಳಲಾ? ಅವ್ರು ನಿಮ್ಮ ಕಡೆಯವರಲ್ವಾ? ಓಕೆ ಫೈನ್, ನಾನು ನಿಮಗೆ ಕೇಳಿ. ವಿಧಾನಸೌಧ ನೋಡಕ್ ಬಂದಿರೋದು ಫಸ್ಟ್ ಟೈಮಾ? ಸೆಕೆಂಡ್ ಟೈಮ್. ಇತಿಹಾಸ ಏನಾದರೂ ಗೊತ್ತಿದೆಯಾ? ಏನು ಗೊತ್ತಿಲ್ಲಕ್ಕ. ಗೊತ್ತಿಲ್ಲ. ಈಗ ಮೊಬೈಲ್ ಇದೆಯಾ ನಿಮ್ಮ ಹತ್ರ? ಇದೆ ಅಕ್ಕ. ತೆಗಿರಿ. ನಿಮ್ಮ ಹೆಸರು? ಸೃಷ್ಟಿ. ಸೃಷ್ಟಿ ಹತ್ರ ಈಗ ಗೂಗಲ್ ಮಾಡಿಸ್ತಾ ಇದ್ದೀನಿ. ನಮ್ಮ ವಿಧಾನಸೌಧ ಕಟ್ಟಿಸಿದವರು ಯಾರು ಅನ್ನೋದು ಅವ್ರು ಇವಾಗಲೇ ತಿಳ್ಕೊಬೇಕು. ಬೇಜಾರು ಮಾಡ್ಕೋಬಿಡಿ, ಏನಪ್ಪ ಇವ್ರಿಷ್ಟು ಕಷ್ಟ ಕೊಡ್ತಿದ್ದಾರೆ ಅಂತ. ಚೆಕ್ ಮಾಡಿ, ವಿಧಾನಸೌಧ ಕಟ್ಟಿಸಿದ ಯಾರು ಅಂತ ಚೆಕ್ ಮಾಡಿ. ಕೆಂಗಲ್ ಹನುಮಂತನ. ವಿಧಾನಸೌಧದ ಒಳಗೆ ಏನಾಗುತ್ತೆ ಗೊತ್ತಿದೆಯಾ? ಪಾರ್ಲಿಮೆಂಟ್ ಡಿಸ್ಕಷನ್ಸ್ ಎಲ್ಲ ಆಗುತ್ತೆ. ಸೂಪರ್. ನೀವೇನಾದ್ರೂ ಯಾವ್ದಾದ್ರು ವಿಷಯದ ಬಗ್ಗೆ, ಈ ವಿಚಾರ ಬಹಳ ಇಂಪಾರ್ಟೆಂಟ್, ಈ ವಿಚಾರ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಆಗಬೇಕು ಅಂದ್ರೆ ಅದು ಯಾವುದು? ಇಂಪಾರ್ಟೆಂಟ್ ಅಂದರೆ ರೀಸೆಂಟಾಗಿ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಆಗ್ತಿದೆ, ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ. ಡೆವಲಪ್ಮೆಂಟ್ ಜೊತೆ ಎನ್ವೈರ್ಮೆಂಟು ಕ್ಲೀನ್ ಇಡಬೇಕು, ಹಾಗೆ ಯೂತ್ನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ. ವೆರಿ ನೈಸ್. ನಾನು ಈ ಪ್ರಶ್ನೆ ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಎಲ್ಲರೂ ಬೇರೆ ಬೇರೆ ವಿಚಾರಗಳು ಹೇಳ್ತಾ ಇದ್ದಾರೆ. ಎಜುಕೇಷನು ಇಂಪಾರ್ಟೆಂಟ್, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಅದು ಕಮ್ಮಿ ಆಗಬೇಕು, ಆಮೇಲೆ ವಿಮನ್ ಸೇಫ್ಟಿ ಹೆಚ್ಚಾಗಬೇಕು, ಸೊ ಅದೆಲ್ಲ ಹೇಳ್ತಿದ್ದಾರೆ. ಸೊ ವೆರಿ ನೈಸ್. ನಿಮ್ಮ ಹೆಸರು ಏನಂದಿದ್ದು? ಸೃಷ್ಟಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ರಾಜು, ಒಂದು ಬಸ್ ಇದೆ. ಓಕೆ ನೋಡಿ, ಹಿಂದ್ಗಡೆ ಬೆಂಗಳೂರಲ್ಲಿ ಇತ್ತೀಚೆಗೆ ಶುರು ಆಗಿರೋದು ಇದು ಅಂಬಾರಿ ಅಂತ ಬಸ್ಸು. ನಾವಿಲ್ಲಿ ಬರುವಾಗ ನೋಡಿದ ಬಸ್ ಇದು. ಒಂದು ರೌಂಡ್ ಇರು, ಫುಲ್ಲು ರೌಂಡ್ ಹೊಡ್ಕೊಂಡು ಹಿಂಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಫಸ್ಟ್ ಬರ್ತಾ ಇದ್ದೀರಾ. ಆ್ಯಕ್ಚುಲಿ ಬೆಂಗಳೂರು ಯಾವ ರೀತಿ ಇದೆ ಅಂತ ನೀವೇನಾದರೂ ನೋಡೋಕೆ ಇಷ್ಟಪಟ್ಟರೆ ಈ ಅಂಬಾರಿ ಬಸ್ಸಲ್ಲಿ ನೀವು ಟ್ರಿಪ್ ಹೊಡಿಬಹುದು. ಸೊ ಆಲ್ಮೋಸ್ಟ್ ಬೆಂಗಳೂರಿನ ಮೇನ್ ಪ್ಲೇಸಸ್ಗಳನ್ನು ಇವರು ಕವರ್ ಮಾಡ್ತಾರೆ. ಮೇಡಮ್ ನಮಸ್ತೆ, ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದೀರಾ? ಫಸ್ಟ್ ಟೈಮ್. ನಿಮ್ಮ ಜೊತೆ ಯಾರಿದ್ದಾರೆ? ನಿಮ್ಮ ಮಕ್ಕಳಿದ್ದಾರೆ. ನೀವು ಬನ್ನಿ, ಪರವಾಗಿಲ್ಲ. ಈ ವಿಧಾನಸೌಧ ಏನು ನಿಮ್ಮ ಪ್ರಕಾರ? ಇದು ಏನು, ಈ ಬಿಲ್ಡಿಂಗ್ ಏನಿರ್ಬೋದು? ಗೊತ್ತಿಲ್ಲ. ವೋಟ್ ಹಾಕ್ತೀರಾ ನೀವು? ಎಲೆಕ್ಷನ್ ಬಂದಾಗ ವೋಟ್ ಹಾಕ್ತೀರಲ್ಲ, ವೋಟ್ ಹಾಕಿದ್ಮೇಲೆ MLAಗಳು MP ಗಳಂತೆಲ್ಲ ಇರ್ತಾರೆ ಗೊತ್ತಾ, ಅವರೆಲ್ಲ ಬಂತಾರೆ. ಅವರೆಲ್ಲ ಆಯ್ಕೆಯಾಗಿ ಬಂದು ಇಲ್ಲಿ ಕೂತ್ಕೊಂಡು ಒಂದಷ್ಟು ಚರ್ಚೆಗಳು ಮಾಡ್ತಾರೆ, ನಮ್ಮ ರಾಜ್ಯಕ್ಕೆ ಏನೇನು ಒಳ್ಳೆ ಕೆಲಸ ಆಗ್ಬೇಕು ಅಂತ ಎಲ್ಲ. ಸೊ ಅದೆಲ್ಲ ಇಲ್ಲಿ ನಡೆಯುತ್ತೆ. ನೀವು ಟಿವಿಯಲ್ಲಿ ನೋಡ್ತೀರಲ್ಲ ಅಸೆಂಬ್ಲಿ ಮೀಟಿಂಗ್ ಅದೆಲ್ಲ, ಸೊ ಅದೆಲ್ಲ ಇಲ್ಲಿ ನಡೆಯುತ್ತೆ. ಬೆಂಗಳೂರಲ್ಲಿರುವ ಈ ವಿಧಾನಸೌಧ 1956 ಕಟ್ಟಿದ್ರು.
ವಿಧಾನಸೌಧ ನೋಡಕ್ಕೆ ಒಂದು ದೊಡ್ಡ ಫ್ಯಾಮಿಲಿ ಬಂದಿದ್ದಾರೆ. ನಾನು ಆಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಕನ್ನಡ ಎಲ್ಲರಿಗೂ ಬರುತ್ತೆ ಅಲ್ಲ? ಎಸ್ ಬರುತ್ತೆ. ಊರ್ ನಿಮ್ದು? ನಮ್ದು ಧರ್ಮಸ್ಥಳ. ಆಕ್ಚುಲಿ ನಾವು ಕನ್ನಡದವ್ರು ಇಲ್ಲಿ ಯಾರೆಲ್ಲ ಬರ್ತಾರೆ ಅವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದೀವಿ. ಬಿಕಾಸ್ ಇಲ್ಲಿ ಜಾಸ್ತಿ ನಾರ್ತ್ ಈಸ್ಟ್ ಪೀಪಲ್ ಬರ್ತಿದ್ದಾರೆ. ಸೊ ನಾವು ಕೇಳೋ ಕ್ವಶನ್ಸ್ ಅವ್ರಿಗೆ ಅರ್ಥ ಆಗಲ್ಲ. ಕೇಳೋಣ, ಇಲ್ಲೊಬ್ರು ಕನ್ನಡಿಗರಿದ್ದಾರೆ. ಆಕ್ಚುಲಿ ನಾನು ಕನ್ನಡಿಗರನ್ನೇ ಹುಡುಕಿ ಮಾತಾಡಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಇಲ್ಲಿ ಜಾಸ್ತಿ ನಾರ್ತ್ ಈಸ್ಟ್ ಇದ್ದಾರೆ. ನಾನು ಅವ್ರಿಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದು ನಮ್ಮ ವಿಧಾನಸೌಧ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಸೊ ನಾನು ಅವ್ರಿಗೆ ಕೇಳಿದ್ರೆ ಅಷ್ಟು ಮೀನಿಂಗ್ಫುಲ್ ಅನ್ಸಲ್ಲ. ಸೊ ಅದಕ್ಕೋಸ್ಕರ ಕನ್ನಡಿಗರನ್ನೇ ಹುಡುಕಿ ಕೇಳ್ತಾ ಇದ್ದೀನಿ. ಇಲ್ಲೊಬ್ರು ಇದ್ದಾರೆ, ತಗೊಳ್ಳಿ ಮೈಕ್ ತಗೊಳ್ಳಿ. ಸೊ ನಿಮ್ಮ ಪ್ರಕಾರ ವಿಧಾನಸೌಧ ವೆರಿ ಪವರ್ಫುಲ್ ಬಿಲ್ಡಿಂಗ್ ಅಲ್ವಾ? ಸೊ ನಿಮ್ಮ ಪ್ರಕಾರ ಒಳಗಿರೋರು ಪವರ್ಫುಲ್ಲಾ ಅಥವಾ ಹೊರಗಿರೋ ನಾವು ಅಂದ್ರೆ ಪ್ರಜೆಗಳು ನಾವು ಪವರ್ಫುಲ್ಲಾ? ಐ ಥಿಂಕ್ ನಾವೇ ಅನ್ಸುತ್ತೆ. ಐ ಥಿಂಕ್ ಹೇಗೆ ನಾವೇ ಮೀನ್ಸ್ ಇವಾಗ ಇರೋದು ಫುಲ್ ಏಜ್ ಆಗಿದೆ, ಅವರಿಗೆ ಕರೆಕ್ಟಾಗಿ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಬಟ್ ಈಗ ಯೂತು ಸೊ ತುಂಬ ಅಪ್ಡೇಟ್ ಕೇಳ್ತಾರೆ. ಸೊ ನಾವು ಇವಾಗಿನ ಜನ್ರೇಷನ್ ಹೆಂಗಿದೆ ಅಂತ ಹೇಳಿದ್ರೆ ತುಂಬ ಮೆಚ್ಯೂರ್ ಆಗಿದೆ, ಅಪ್ಡೇಟ್ ತುಂಬ ಕೇಳ್ತಾರೆ. ಸೊ ಅವರಿಗೆ ಅಷ್ಟು ಮಾಡೋಕ್ಕಾಗ್ತಾ ಎಷ್ಟು ಇಲ್ಲ. ನಾಚ್ಕೋಬೇಡಿ. ಕ್ಯಾಮ್ರಾ ಇಲ್ಲಿದೆ ಕ್ಯಾಮ್ರಾ ಇಲ್ಲಿ ಬನ್ನಿ. ಹಾ ಓಕೆ ಹಾ ಸೊ ಅವರಿಗೆ ಅದು ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ ಅಂತ ನನ್ನ ಪ್ರಕಾರ. ಓಕೆ. ನಿಮ್ಮ ಹೆಸರು? ಸ್ಪಂದನ ಅಂತ. ಸ್ಪಂದನ ಅವ್ರು ಹೇಳ್ತಾ ಇರೋದು ಜೆನ್ಸಿಗಳು ಈಗ ತುಂಬಾ ಅಪ್ಗ್ರೇಡ್ ಕೇಳ್ತಾರೆ ಸಿಸ್ಟಮ್ ಬಗ್ಗೆ. ಸಿಸ್ಟಮಲ್ಲಿ ಸಾಕಷ್ಟು ಚೇಂಜಸ್ಗಳಾಗಬೇಕು, ಅದು ಬೇಗ ಆಗಲಿ, ಯಾಕಂದ್ರೆ ಒಳಗೆ ಕೂತಿರೋರಿಗೆ ಅಷ್ಟು ಅಪ್ಗ್ರೇಡ್ ಇಲ್ಲ ಅಂತ. ಸೊ ಇದು ಅವರ ಅಭಿಪ್ರಾಯ. ಅದೇ ಪ್ರಶ್ನೆನ ನಾನು ಇನ್ನೂ ಸ್ವಲ್ಪ ಡೀಪಾಗಿ ಕೇಳ್ತೀನಿ. ಒಳಗೆ ಕೂತಿರೋ ಲೀಡರ್ಸ್ಗಳು ಏನೇ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಅವರೇ ತಗೊಂತಾರ ಅಥವಾ ಪಬ್ಲಿಕ್ಕಿಗೆ ಏನು ಬೇಕು ಅಂತ ತಿಳ್ಕೊಂಡು ತಗೊಂತಾರ? ಹಾಗಾಗಿ ಕೇಳಿದ್ದು ನಾವು ಪವರ್ಫುಲ್ಲಾ ಅವ್ರು ಪವರ್ಫುಲ್ಲಾ ಅಂತ. ಹಿಂಗೆ ಕೇಳ್ಬೋದೇನೋ, ಹೇಳಿ ತಗೊಬೋದು. ಎಲ್ಲ ಡಿಸಿಷನ್ ಓನ್ ಆಗಿರಲ್ಲ. ಸೊ ಪ್ರಜೆಗೆ ಏನು ಬೇಕೋ ಅದೇ ಮಾಡ್ತಾರೆ. ಸೊ ಕೇಳ್ಬೋದು. ಬಟ್ ನಾನು ಹೇಳೋ ಪ್ರಕಾರ ಇನ್ನೂ ತುಂಬ ಅಪ್ಡೇಟ್ ಆಗಿ ತುಂಬ ಯೋಚನೆ ಮಾಡಿದ್ರೆ ತುಂಬ ಒಳ್ಳೆದಿರುತ್ತೆ ಫ್ಯೂಚರಿಗೆ, ನಮ್ಮ ಫ್ಯೂಚರ್ಸ್ಗೆ. थैंक यू स्पंदना, थैंक यू सो मच. आप कहाँ से? आपको थैंक्स बोलना है क्योंकि आप लोग नहीं देखेंगे तो हम कहाँ आगे जा सकते हैं. आप कहाँ से? असम. आपका नाम? ಮನಸ್. ವಿಧಾನಸೌಧಕ್ಕೆ ನೀವು ಬರ್ತಾರೆ ಫಸ್ಟ್ ಟೈಮಾ ನೋಡಕ್ಕೆ? ಇಲ್ಲ, ನಾವು ಬರ್ತಾ ಇರ್ತೀವಿ ಹೇಳಿ. ಓ, ನೀವು ಇಲ್ಲೇ ಡ್ಯೂಟಿ ಮಾಡ್ತೀರಾ? ಬರ್ತಾ ಇರ್ತೀವಿ ಹೇಳಿ. ಓ ಸೂಪರ್, ಪೊಲೀಸ್ ಅವರಾ? ಓಕೆ ಹಾ ಸರಿ ಸರ್. ಓಕೆ, ಸೊ ಸ್ವಲ್ಪ ಇತಿಹಾಸ ಹೇಳಿ ಸರ್. ಯಾವ್ದಿದ್ರ ಹಾ ನಿಮಗೆ ಏನು ಗೊತ್ತಿದೆ ಅಂತ? ನಮಗೆ ಗೊತ್ತಿದ್ದಷ್ಟು ಇದು ಕಟ್ಟಬೇಕಾಗಿದ್ದು ಬೆಳಗಾಂ ಡಿಸ್ಟಿಕ್. ಮೊದಲಿಗೆ ಪ್ಲಾನಿಂಗ್ ಇದೆ ಬೆಳಗಾಂ ಡಿಸ್ಟಿಕ್. ಆಮೇಲೆ ಅಲ್ಲಿಂದ ತಂದು ಈ ಕಡೆ ನಮ್ಮ ಕೆಂಗಲ್ ಹನುಮಂತರಾವ್ ಮಂತ್ರಿ ಇದ್ದಾಗ ಅವ್ರು ತಂದು ಕಟ್ಟಿದ್ರು. ಓಕೆ, ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಯಾರೋ ಅವಾಗ ಹೇಳಿದ್ರು ದಾವಣಗೆರೆಯಲ್ಲಿ ಕಟ್ಟಬೇಕು ಅಂತ, ನೀವ್ ಹೇಳ್ತಾ ಇದ್ದೀರಾ ಬೆಳಗಾಮಲ್ಲಿ ಕಟ್ಟಬೇಕು ಅಂತ. ಕೊನೆಗೆ ಈಗ ಬೆಂಗಳೂರಲ್ಲಿ ಇದೆ. ಈಗ ನೀವೇನಾದ್ರೂ ಒಳಗೆ ಹೋಗಿ ಒಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಅದು ಯಾವ ವಿಚಾರ ಇರಬಹುದು? ಬಹಳ ಇಂಪಾರ್ಟೆಂಟ್ ಯಾವ ವಿಚಾರ ಬಗ್ಗೆ ನೀವು ಮಾತಾಡಕ್ಕೆ ಇಷ್ಟಪಡ್ತೀರಾ? ಸಪೋಸ್ ನೀವು ಒಳಗೆ ಏನಾದ್ರು ಅಸೆಂಬ್ಲಿಯಲ್ಲಿ ಹೋಗಿ ಮಾತಾಡೋ ಅವಕಾಶ ಸಿಕ್ಕಿದ್ರೆ? ನಮಗೆ ಅವಕಾಶ ಸಿಕ್ಕಿದೆ ಜನರ ತೊಂದರೆ ಬಗ್ಗೆ ಮಾತಾಡೋದು. ಇದು ಯಾವ ತೊಂದರೆ ಸರ್? ಅಂದ್ರೆ ಯಾವ ಥರ ಅಂದರೆ ಈಗ ಬೆಂಗಳೂರಲ್ಲಿ ಇದೆ, ಈಗ ಟ್ರಾಫಿಕ್ ಇದೆ. ನಮ್ಗೆ ತಿಳಿದ ಮಟ್ಟ ಇಲ್ಲಿ ಸ್ಮೋಕ್ ಜಾಸ್ತಿ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾ Pollution ಇದೆ ಜಾಸ್ತಿ ಇದೆ. ಟ್ರಾಫಿಕ್ ಇಂದ. ಹಾ ಪೊಲ್ಯೂಷನ್ ಜಾಸ್ತಿ ಇದೆ. ಅಂದರೆ ಆದಷ್ಟು ಇನ್ನೂ ಹೆಚ್ಚಾಗಿ ಎಲೆಕ್ಟ್ರಿಕಲ್ ಗಾಡಿಗಳು ಓಡಾಡಿದ್ರೆ ಅದು ಪೊಲ್ಯೂಷನ್ ಕಡಿಮೆ ಮಾಡ್ಬೋದು. ಓಕೆ, ಸೊ ಆ ವಿಚಾರದ ಬಗ್ಗೆ ನೀವು ಮಾತಾಡ್ತೀರಾ. ಓಕೆ ಸರ್, ಆಮೇಲೆ ನಿಮ್ಮ ಪ್ರಕಾರ ಒಳಗೆ ಕೂತಿರೋರು ತುಂಬಾ ಪವರ್ಫುಲ್ಲಾ ಅಥವಾ ಈ ಹೊರಗಿರೋ ನಾಗರಿಕರು ಅಥವಾ ನಾವು ಪ್ರಜೆಗಳು ಪವರ್ಫುಲ್ಲಾ? ಪ್ರಜೆಗಳೇ ಪವರ್ಫುಲ್ ಮೇಡಮ್. ಹೇಗೆ ಸರ್? ಅದು ನಾವು ವೋಟ್ ಹಾಕಿದ್ಮೇಲೆ ಅವ್ರದ್ದು ಅಲ್ಲಿ ಹೋಗಿ ಕೂತ್ಕೊಳ್ಳೋದಲ್ಲ, ನಾವೇ ಪ್ರಜೆಗಳು, ನಾವು ಪವರ್ಫುಲ್. ಹೌದು. ಸೊ ಹಾಗಾದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಫುಲ್ ಪವರ್ಫುಲ್ ಆಗಿ ವೋಟ್ ಹಾಕ್ತೀರಾ? ವೋಟ್ ಹಾಕ್ಬೇಕು ಅಂದ್ರೆ ನಮ್ಮ ನಾಯಕರನ್ನ ನೋಡಿ ನಾವು ವೋಟ್ ಹಾಕೋದು. ಅಂದ್ರೆ ಕೆಲಸ ಮಾಡೋರ್ನ, ಕೆಲಸ ಮಾಡೋದು. ನಾಯಕರು ಅನ್ನಕ್ಕಿಂತ ಅವ್ರು ನಮ್ಮ ಕೆಲಸಗಾರರು. ಅವರು ನಮ್ಮ ಟ್ಯಾಕ್ಸ್ ಇಂದ ಅವರಿಗೆ ಸ್ಯಾಲ್ರಿ ಹೋಗ್ತಾ ಇದೆ. ನಮಗ್ ಬೇಕಾಗಿರೋ ಎಲ್ಲಾ ಕೆಲಸಗಳು ಅವರು ಬಹಳ ಗೌರವವಾಗಿ ಅವ್ರು ಮಾಡ್ಬೇಕು ಅಷ್ಟೇ ಅಲ್ವಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವು ಯಾವ ಊರು? ನಮ್ದು ಕೊಪ್ಪಳ. ಓ ಕೊಪ್ಪಳ. ನಾನು ಆಕ್ಚುಲಿ ಲಾಸ್ಟ್ ವೀಕ್ ಹೋಗ್ಬೇಕಾದವಳು, ಬಟ್ ಕೆಮ್ಮು ಜ್ವರ ಬಂತು, ಕ್ಯಾನ್ಸಲ್ ಮಾಡಿದೆ. ಲಾಸ್ಟ್ ಕಲಬುರ್ಗಿ. ಸೂಪರ್. ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು ಆಯ್ತು. ನೆಕ್ಸ್ಟ್ ಬರಕ್ಕಿದ್ದು ಕೊಪ್ಪಳಕ್ಕೆ. ಹೌದು. ಎನಿವೇಸ್ ನೆಕ್ಸ್ಟ್ ಬರ್ತೀನಿ. ನಾನು ಡೈರೆಕ್ಟ್ ಕ್ವಶನಿಗೆ ಬರ್ತೀನಿ. ನಿಮ್ಮ ಪ್ರಕಾರ ವಿಧಾನಸೌಧದ ಒಳಗೆ ಏನು ಕೆಲಸ ಆಗುತ್ತೆ? ಅದು ಏನಕ್ಕಿರೋದು? ಅದ್ರ ಬಗ್ಗೆ ಮಾತಾಡ್ತಾರೆ ಇವ್ರು ಮಾತಾಡ್ತಾರಾ? ಓಕೆ, ನಿಮ್ಮ ಹೆಸರು? ಅನಿತಾ. ಓಕೆ ಅನಿತಾ, ಮೈಕ್ ಸ್ವಲ್ಪ ಹತ್ರ ಇಟ್ಕೊಳ್ಳಿ. ನಿಮ್ಮ ಪ್ರಕಾರ ಏನು ವಿಧಾನಸೌಧದಲ್ಲಿ ಏನು ಕೆಲಸ ನಡೆಯುತ್ತೆ? ಹಂಗ
ನಂಗೆ ಅನ್ಸೋ ಮಟ್ಟಿಗೆ ಪೊಲಿಟಿಷಿಯನ್ಸ್ ಇರ್ತಾರೆ, ಅಸೆಂಬ್ಲಿ ಎಲ್ಲ ನಡೀತದೆ ಅನ್ಸುತ್ತೆ. ಓಕೆ, ಅದೇ ಅಸೆಂಬ್ಲಿ ಒಳಗೆ ನಿಮಗೆ ಹೋಗೋ ಚಾನ್ಸ್ ಸಿಕ್ಕಿದ್ರೆ, ಒಂದು ಅವಕಾಶ ಸಿಕ್ಕಿದ್ರೆ ಯಾವ ಯಾವ ಇಶ್ಯೂದ ಬಗ್ಗೆ ನೀವು ಮಾತಾಡ್ತೀರಾ? ಇವಾಗ ಎಲ್ಲ ಗರ್ಲ್ಸ್ ಮೇಲೆ ರೇಪ್ ಎಲ್ಲ ಆಗ್ತಿದೆಯಲ್ಲ, ಅದ್ರ ಬಗ್ಗೆ, ಅದಕ್ಕೆ ಜಾಸ್ತಿ ಸೆಕ್ಯೂರಿಟಿ ಬೇಕು ಹುಡುಗಿಗೆ, ಆ ಥರದ ಬಗ್ಗೆ ಮಾತಾಡ್ತೀವಿ. ವೆರಿ ಇಂಪಾರ್ಟೆಂಟ್. ರೇಪ್ ಆಗ್ತಾ ಇದೆ, ರೇಪಿಸ್ಟ್ ಹೊರಗೆ ಬರ್ತಿದ್ದಾರೆ, ಪ್ರೋಸೆಸ್ ನಡೆಯುತ್ತೆ, ಅವ್ರಿಗೆ ಅರೆಸ್ಟ್ ಮಾಡ್ತಾರೆ, ಒಂದಷ್ಟು ದಿನ ಆದ್ಮೇಲೆ ಅವ್ರನ್ನ ಹೊರಗೂ ಬಿಡ್ತಾರೆ. ಆದ್ರೆ ಕಠಿಣವಾದ ಕ್ರಮ ಇನ್ನೂ ಬಂದಿಲ್ಲ. ಸೊ ಅದು ಬರಬೇಕು. ಇದು ನಂದು ಕೂಡ ಒಂದು ವಾಯ್ಸು. ಸೊ ಥ್ಯಾಂಕ್ ಯು ಸೋ ಮಚ್ ಅದನ್ನು ಮೆನ್ಷನ್ ಮಾಡಿದ್ದಕ್ಕೆ. ಆಮೇಲೆ ನಿಮ್ಮ ಪ್ರಕಾರ ಒಳಗಿರೋರು ಮೋರ್ ಪವರ್ಫುಲ್ಲ ಅಥವಾ ಹೊರಗಡೆ ನಾವಿರೋರು ಪವರ್ಫುಲ್ಲ? ಹೇಗೆ? ನಾವು ಯಾರು ಬೇಕು ಅಂತ ನಾವು ಅನ್ಸಿದ ಜೊತೆ ನಾವು ಅಲ್ಲೂ ಕುತ್ಕೊಳ್ಳೋಕೆ ಸಾಧ್ಯ. ನಾವೇ ಡಿಸೈಡ್ ಮಾಡ್ಬೇಕು ಫಸ್ಟ್ ನಮ್ಗೆ ಯಾರು ಬೇಕು, ಯಾರಿದ್ರೆ ಹೆಂಗಿರುತ್ತೆ ಅಂತ. ಅವಾಗ ಮಾತ್ರ ಅವ್ರು ಅಲ್ಲೂ ಕುತ್ಕೊಳ್ಳೋಕ್ಕಾಗೋದು. ಸೊ ನಾವೇ ಆರಿಸ್ಕೋಬೇಕು ಯಾರು ಬೇಕು ನಮಗೆ. ಇವಾಗ ಹೆಂಗಾಗಿದೆ ಅಂದ್ರೆ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಎಲ್ಲ ಪಾರ್ಟಿಯವರು ಅವರೇನೆ. ಆದ್ರೂ ನಮಗೆ ಸ್ವಲ್ಪ ಜನ ಇದ್ದಾರೆ ಸೆಕ್ಯೂರಿಟಿ ಕೊಡೋರು ಅಂತಾರೆ, ಅವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅಷ್ಟೇ. ಸೂಪರ್, ಗ್ರೇಟ್ ನಾಲೆಡ್ಜ್ ಇದೆ ನಿಮಗೆ. ಇದು ಆಕ್ಚುಲಿ ನಮ್ಮ ಯಂಗ್ಸ್ಟರ್ಸಿಗೆ ಅಥವಾ ಯೂತ್ ಅಲ್ಲಿ ಪೊಲಿಟಿಕಲ್ ನಾಲೆಡ್ಜ್ ಇರಬೇಕಾಗಿದೆ. ಯಾಕಂದ್ರೆ ಅವರನ್ನ ಆಯ್ಕೆ ಮಾಡಿ ನಾವು ಕಳಿಸ್ತೀವಿ, ಬಿಟ್ಬಿಡ್ತೀವಿ. ಅವ್ರ ಹತ್ರ ಕೆಲಸ ತೆಗ್ಸೋದು ಎಷ್ಟು ಕಷ್ಟ, ಅವ್ರನ್ನ ನೋಡ್ಬೇಕಂದ್ರೆ ಎಷ್ಟು ನಾವು ಒದ್ದಾಡ್ಬೇಕು. ಸೊ ಇದಾಗುತ್ತೆ. ನೋಡೋದೇನು ಅವಶ್ಯಕತೆ ಇಲ್ಲ, ನೋಡೋದೇನ್ ಬೇಡ. ನಾವು ಅವ್ರನ್ನ ಒಂದು ಆಯ್ಕೆ ಮಾಡಿದೀವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಸಾಕು ನಮಗೆ. ಅವ್ರ ಜೊತೆ ಹೋಗ್ಬಿಟ್ಟು ಅವ್ರ ಜೊತೆ ಸೆಲ್ಫಿ ತಗೊಳ್ಳೋದು, ಅವ್ರ ಜೊತೆ ಮಾತಾಡೋದು ಅವೆಲ್ಲ ಅವಶ್ಯಕತೆ ನಮ್ಗಿಲ್ಲ. ನಾವು ಆರಿಸ್ಕೊಟ್ಟಿದೀವಿ, ನಮ್ಗೆ ಏನ್ ಕೆಲಸ ಇದೆ, ಅವ್ರ ಕೆಲಸ ಏನಿದೆ ಅದನ್ನ ಮಾಡಿದ್ರೆ ಸಾಕು. ಅವ್ರು ಅಷ್ಟೇ, ಅವ್ರೇನ್ ಸ್ಯಾಲರಿ ತಗೋತಾರಲ್ಲ ಅದು ಕೆಲಸ ಮಾಡಿದ್ರೆ ಸಾಕು. ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಕನ್ನಡದವರಾ? ಕನ್ನಡ ತಮಿಳಾ? ವಿಧಾನಸೌಧ ಈ ಪ್ರಬಂಧದ ಓಕೆ, ಹೇಗೆ ಅನಿಸ್ತಾ ಇದೆ? ಫಸ್ಟ್ ಟೈಮಾ? ಫಸ್ಟ್ ಟೈಮ್ ಬೆಂಗಳೂರು ಫಸ್ಟ್ ಟೈಮಾ? ವಿಧಾನಸೌಧ ಹೇಗಿದೆ? ಫಸ್ಟ್ ಟೈಮ್. ಚೆನ್ನಾಗಿದ್ಯಾ? ನಲ್ಲ ಉಂಡಾ? நல்ல இருக்கா? நல்லா இருக்கு. நல்லா இருக்கா? ಕನ್ನಡನಾ? ತಮಿಳಾ? ಓಕೆ, ಫಸ್ಟ್ ಟೈಮಾ ಬೆಂಗಳೂರಿಗೆ ಬಂದಿದ್ದು? ಹೇಗಿದೆ ವಿಧಾನಸೌಧ? ಹೇಗಿದೆ? ಚೆನ್ನಾಗಿದೆ. ಸರಿ, ಓಕೆ ಓಕೆ. ನಾನು ಪಾಪ ಇವ್ರ ಹತ್ರ ಹೆಚ್ಚು ಪ್ರಶ್ನೆ ಕೇಳಕ್ ಆಗಲ್ಲ, ಯಾಕಂದ್ರೆ ಅವ್ರು ತಮಿಳ್ ಭಾಷೆ ಮಾತಾಡ್ತಾರೆ. ಕೇರಳ, ಓಕೆ. ಹಾ, ತಮಿಳ್ ಮಲಯಾಳಂ ಕೊಂಚ ಅರಿಯೋ, ಸ್ವಲ್ಪ ಕಷ್ಟ ಆಗುತ್ತೆ ಜಾಸ್ತಿ ಮಾತಾಡಕ್ಕೆ. ಹೌದು. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ, ವಿಧಾನಸೌಧ ನೋಡಕ್ ಬರೋರು ಈ ಟೈಮ್ ತನಕ ಕಾಯ್ತಾರೆ. 6:30 ನಂತರ ಇಲ್ಲಿ ಲೈಟ್ ಆನ್ ಮಾಡ್ತಾರೆ. ಈ ದೃಶ್ಯ ನೋಡಕ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವೇನಾದ್ರೂ ಬೆಂಗಳೂರಿಗೆ ಬಂದು ವಿಧಾನಸೌಧ ವಿಸಿಟ್ ಮಾಡ್ತಾ ಇದೀರಾ ಅಂದ್ರೆ ಸಂಜೆ ಹೊತ್ತೆ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಅಂತೂ ಸಖತ್ ಆಗಿದೆ. ಬೆಂಗಳೂರು ಅವರೇನಾ? ಫಸ್ಟ್ ಟೈಮ್ ಬಂದಿರೋದಾ? ಇಲ್ಲ ಬಂದಿದ್ವಿ 2ನೇ ಸಲ. ಎಷ್ಟು ಸಲ ಇಲ್ಲಿ ವಿಸಿಟ್ ಮಾಡಿದೀರಾ? ಒಳಗೆ ಹೋಗಿಲ್ಲ, ಹೊರಗಡೆಯಿಂದ ನೋಡಿದ್ವಿ ಅಷ್ಟೇ. ಓಕೆ, ಈಗ ನಿಮಗೆ ಏನಾದ್ರೂ ಒಂದು ವಿಷಯದ ಬಗ್ಗೆ ಒಳಗೆ ಮಾತಾಡೋ ಅವಕಾಶ ಸಿಕ್ಕಿದ್ರೆ ಯಾವ ವಿಷಯದ ಬಗ್ಗೆ ಮಾತಾಡ್ತೀರಾ? ಜನರ ಬಗ್ಗೆನೇ ಏನೋ ಮಾತಾಡ್ಬೇಕು. ಯಾವ ನಮ್ಮ ಜನರ ಬಗ್ಗೆ ನಮ್ಗೆ ವ್ಯವಸ್ಥೆ ಸರಿಯಾಗಿರೋದ್ರ ಬಗ್ಗೆ ಮಾತಾಡ್ಬೇಕು. ಸ್ಪೆಷಲಿ ಅದರಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಅಂದ್ರೆ ವಿಶೇಷವಾಗಿ ಹೇಳೋದಾದ್ರೆ ಯಾವ ಸಮಸ್ಯೆ ಬಗ್ಗೆ? ಯಾವ ಸಮಸ್ಯೆ ಅಂದ್ರೆ ಬೆಂಗಳೂರಲ್ಲಿರೋ ಸಮಸ್ಯೆ, ಕಸದಾಗ್ಲಿ, ಕಸದ ಬಗ್ಗೆ. ಕಸ ವಿಲೇವಾರಿ ಪ್ರಾಪರ್ ಆಗಿ ಆಗ್ಬೇಕಂತನಾ? ಸರ್ ನಮಸ್ತೆ, ಒಂದು 2 ಪ್ರಶ್ನೆ ಕೇಳೋಣ ಅಂತ. ವಿಧಾನಸೌಧದ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮಗೆ? ಅದೇ ಸರ್ಕಾರ ಕೆಲಸ ದೇವರ ಕೆಲಸ ಅಂತಾರಲ್ಲ, ಅದಕ್ಕೊಂದು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಸಾಕು. ನಿಮಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಒಳಗೋಗಿ ಯಾವ ವಿಚಾರದ ಬಗ್ಗೆ ಹೇಳ್ಬೇಕು ಅನ್ಸುತ್ತೆ? ಟ್ರಾಫಿಕ್ ಬಗ್ಗೆ ಬೆಟರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ ಸಲಹೆ ಏನು? ಅಂದ್ರೆ ನಮ್ಮ ಸಲಹೆ ಅಂದ್ರೆ ಈಗ ಮೆಟ್ರೋ ಎಲ್ಲ ಆಗ್ಬಿಟ್ರೆ ಯಾವ್ದು ಟ್ರಾಫಿಕ್ ಕಮ್ಮಿ ಆಗ್ಬಿಡುತ್ತೆ. ಅಂದ್ರೆ ಮೆಟ್ರೋ ಆಗ್ಬೇಕಾ? ಹೌದು, ಮೆಟ್ರೋ ಆದ್ರೆ ಅವಾಗ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಅಂದ್ರೆ ಈಗ ಮೆಟ್ರೋ ಫೆಸಿಲಿಟಿ ಏನಿದೆ ಅದಿನ್ನೂ ಹೆಚ್ಚಾಗ್ಬೇಕು. ಓಕೆ, ಬೇರೆ ಸಲ ಏನಾದ್ರು ಇದೆಯಾ ಟ್ರಾಫಿಕ್ ನ ಮ್ಯಾನೇಜ್ ಮಾಡಕ್ಕೆ? ಅಂದ್ರೆ ತುಂಬಾ ಕಡೆ ಕರೆಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡಲ್ಲ ಮೇಡಮ್. ಅದರಿಂದ ತುಂಬಾ ಎಷ್ಟೇ ಪೊಲೀಸರು ಇದ್ರು ಒಂದೊಂದ್ ಕಡೆ ನುಗ್ಗಿ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಜನಗಳು ಅಂದ್ರೆ ಅವರೇ ಏನಂತಾರೆ ಕರೆಕ್ಟ್ ಆಗಿ ಸೆನ್ಸ್ ಇಲ್ಲ. ಹೌದು, ಜನಗಳು ಸರಿಯಾಗಿ ರೂಲ್ಸ್ ಫಾಲೋ ಮಾಡಬೇಕು ಅಂತ. ಓಕೆ, ನಿಮ್ಮ ಹೆಸರು ಸರ್? ರವಿ ಅಂತ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ತೆ, ಯಾವ್ರವರು? ಹನ್ಗಲ್. ಹನ್ಗಲ್ ಯಾವ ಇದು ಜಿಲ್ಲೆ ಸರ್? ಹಾವೇರಿ ಜಿಲ್ಲೆಯವರಾ? ಓಕೆ, ವಿಧಾನಸೌಧ ನೋಡಕ್ ಬಂದ್ರಾ? ಹೇಗೆ ಅನಿಸ್ತಾ ಇದೆ ನಿಮಗೆ? ಚೆನ್ನಾಗಿದೆ. ನಾವು ಫಸ್ಟ್ ಬರದೇ ಬಂದಿದ್ವಿ ಮೇಡಮ್. ನೀವು ಬಂದಿರೋದೇ ಫಸ್ಟ್ ಟೈಮ್? ಓಕೆ, ಈಗ ವಿಧಾನಸೌಧದ ಬಗ್ಗೆ ಟಿವಿಯಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ, ಈ ಒಳಗೆ ಏನ್ ಮಾಡ್ತಾರಂತ ಗೊತ್ತಾ? ಏನ್ ಮಾಡ್ತಾರೆ? ಅವ್ರು ಮೀಟಿಂಗ್ ಮಾಡ್ತಿರ್ತಾರೆ, ನಮ್ಗೆ ಗೊತ್ತಾಗಲ್ಲ. ನಿಮಗೆ ಗೊತ್ತಾಗಲ್ಲ. ಆಕ್ಚುಲಿ ಅದ್ ನಮಗೆ ಗೊತ್ತಾಗ್ಬೇಕು ಅಲ್ವಾ? ಸರಿ.
ನೀವೇನಾದ್ರೂ ಒಳಗ್ ಹೋಗಿ ಏನಾದ್ರೂ ಒಂದು ವಿಷಯದ ಬಗ್ಗೆ ಹೇಳ್ಬೇಕಂದ್ರೆ ಅದು ಯಾವ ವಿಷಯ? ರೈತರ ಬಗ್ಗೆ ಏನಾದ್ರೂ ಮಾತಾಡಕ್ ಇಷ್ಟಪಡ್ತೀರಾ? ಮಾತಾಡಕ್ ಬರೋದು ಒಳಗೆ ಹೋಗಿ ಹೇಳ್ರಿ. ಆಯ್ತು, ನೀವು ಒಳಗ್ ಹೋಗ್ಬೇಡಿ, ನನಗೆ ಹೇಳಿ, ನಾನು ಹೇಳ್ತೀನಿ ಒಳಗೆ. ಏನ್ ಎಲ್ಲ ಒಟ್ಟು ಚಂದ ಇರ್ಬೇಕು, ಚಂದ ಹೋಗ್ಬೇಕು ಅಷ್ಟೇ. ಅಷ್ಟೇ, ಬದುಕಲು ಬಿಡಿ ಅಲ್ಲ ಸರ್? ಅವರು ಬದುಕಬೇಕು, ನೀವು ಆದ್ರೂ ನಾವು ಆದ್ರೂ ಒಟ್ಟು ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಬದುಕಬೇಕು. ಫಸ್ಟ್ ಟೈಮ್ ಇಲ್ಲಿ ವಿಧಾನಸೌಧ ನೋಡಕ್ ಅಪ್ಪನ್ ಕರ್ಕೊಂಡ್ ಬಂದಿದ್ದೀರಾ ಇವತ್ತು? ಅವರಿಗೆ ಮುಂಚೆ ಗೊತ್ತಿತ್ತಾ ವಿಧಾನಸೌಧ ಅಂದ್ರೆ ಏನು? ಇಲ್ಲ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅಂದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ, ಅದ್ರ ಬಗ್ಗೆ ಎಲ್ಲ ಗೊತ್ತು. ಹ್ಮ್. ಆದ್ರೆ ಇದೇ ಫಸ್ಟ್ ಟೈಮ್ ಹತ್ರದಿಂದ ನೋಡ್ತಿರೋದು. ಫೋಟೋ ಎಲ್ಲ ತೆಕ್ಕೊಂಡ್ರಾ? ಫೋಟೋ ತಕೊಂಡು ತೋರಿಸಿ ನೋಡುವ. ಚೆನ್ನಾಗಿ ಬಂದಿದೆ. ಇದೆಷ್ಟು ಕೊಟ್ರಿ ಒಂದು ಕಾಪಿಗೆ? 100 ರೂಪಾಯಿ. ವಿಧಾನಸೌಧದ ಇತಿಹಾಸ ಏನ್ ಹೇಳುತ್ತಂದ್ರೆ, ಈ ಕಟ್ಟಡ ಕಟ್ಟುವಾಗ ಸುಮಾರು 5,000 ವರ್ಕರ್ಸ್ ಇದ್ರಂತೆ. ಆಮೇಲೆ 5 ವರ್ಷ ಆಯ್ತಂತೆ ಕಟ್ಟಕ್ಕೆ. ತುಂಬಾ ಜನ ಟೂರಿಸ್ಟ್ ಇಲ್ಲಿ ಬರ್ತಾರೆ ಬೇರೆ ಬೇರೆ ಉದ್ದೇಶದಿಂದ, ನೋಡೋಣ, ರೀಲ್ ಮಾಡೋಣ, ಫೋಟೋಸ್ ಹೊಡ್ಕೊಳ್ಳೋಣ ಅಂತ ಎಲ್ಲ. ಬಟ್ ಇವತ್ತು ನಾವು ಮಾಡಿದ್ದು ವಿಡಿಯೋ ಎಲ್ಲದ್ರ ಜೊತೆಗೆ ಸ್ವಲ್ಪ ಇತಿಹಾಸನು ಮಾತಾಡೋಣ. ಇಲ್ಲಿ ಬರ್ತಿರೋ ಜನಗಳಿಗೆ ಎಷ್ಟು ಗೊತ್ತಿದೆ, ಅವ್ರು ಏನ್ ಹೇಳ್ತಾರೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮಾಡಿದೆ. ಸೊ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಇದು ನ್ಯಾಚುರಲ್ ಮಳೆನ ಆರ್ಟಿಫಿಷಿಯಲ್ ಗೊತ್ತಿಲ್ಲ. ಮೊನ್ನೆ ಬೆಂಗಳೂರಲ್ಲಿ ಆರ್ಟಿಫಿಷಿಯಲ್ ಮಳೆ ಬಂತು ಅಂತ ಹೇಳಿದ್ರು. ಈ ಮಳೆಯಲ್ಲಿ ನಾವು ನೆನೆಯೋದು ಬೇಡ. ಮಳೆ ಶುರು ಆಗಿದೆ, ವಿಡಿಯೋ ನಿಲ್ಲಿಸ್ತೀನಿ ನಾನು. ಸೊ ಹೊಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ರೀತಿ ಬೆಂಗಳೂರಲ್ಲಿ ಬೇರೆ ಬೇರೆ ವಿಚಾರ ಏನಾದ್ರು ಇದ್ರೆ ಡಿಫ್ರೆಂಟ್ ಆಗಿ ಹೇಗೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನೀವು ಐಡಿಯಾ ಕೊಡಿ. ಅದ್ರ ಪ್ರಕಾರ ನಾನು ಆ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸದ್ಯಕ್ಕೆ ಸ್ಟೇ ಟ್ಯೂನ್, ಸಿಗೋಣ. ಅಂಡ್ ಈ ವಿಡಿಯೋ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿರೋದು ಆ್ಯಕ್ಚುಲಿ ರಾಜಿ. ಥ್ಯಾಂಕ್ ಯು ಸೋ ಮಚ್ ರಾಜಿ.